ನಿಮ್ಮ ಬ್ಯುಸಿ ಟೈಮಲ್ಲಿ ನೀವು ಹೆಂಗೆ ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ? ಎವ್ರಿ ಸಂಡೇ ಐ ಸ್ಪೆಂಡ್ ಮೈ ಟೈಮ್ ವಿತ್ ಮೈ ಫ್ಯಾಮಿಲಿ. 3 ಬೈಕ್ಸ್ ಇದೆ ನನ್ನ ಹತ್ರ. ಬೈಕ್ ರೈಡ್ ಯಾಕೆ ಹೋಗಲ್ಲ ಅಂತ ಕೇಳಿದ್ರೆ ಐಮ್ ಲೈಕ್ ಮನೇಲಿ ಚಿಲ್ ಮಾಡೋಣವ. ಸೊ ಐ ಆಲ್ಸೋ ಟೋಲ್ಡ್ ಲೈಕ್ ಐ ಡ್ರಿಂಕ್ ಅಂತ ಹೇಳಿ ಅಲ್ವಾ, ನನ್ನ ಭಾವನ ಜೊತೆಗೆ ಮನೆಯಲ್ಲಿ. ನನ್ನ ಗಂಡ ನನ್ನ ತಮ್ಮ ಇಬ್ರು ಎಲ್ಲೋ ಹೊರಗಡೆ ಸುತ್ತಕ್ಕೆ ಹೋಗ್ತಾ ಇಲ್ಲ. ಅವ್ರದ್ದು ಮಜವಾಗಿರೋ ಜಾಗನೇ ಮನೆ, ಅವ್ರಿಗೆ ಏನ್ ಬೇಕಾದ್ರೂ ಮನೇಲೆ ಮಾಡ್ಕೊಂತಾರೆ ಅಂತ ಹೇಳಿ. ಟ್ರಾವೆಲ್ ಇಸ್ ಥೆರಪಿ ಆರ್ ಮ್ಯೂಸಿಕ್ ಇಸ್ ಥೆರಪಿನಾ? ಇವಾಗ ಇಲ್ಲಿ ನಿಮ್ಮ ಹತ್ರ ಬರ್ತಿರುವಾಗ್ಲೂ ನಾನು ಹಾಡ್ ಕೇಳ್ಕೊಂಡೆ ಬೈಕ್ ಓಡಿಸ್ಕೊಂಡು ಬರ್ತಾ ಇದ್ದೆ. ಸೊ ಬೋತ್ ಆಫ್ ದಮ್. ಹೋಟೆಲ್ ಟೇಬಲ್ಗಳು ಇರ್ತಾವಲ್ಲ, ಆ 2-3 ಟೇಬಲ್ನ ಜಾಯಿನ್ ಮಾಡಿ ನಮ್ಮಮ್ಮ ಅದ್ರ ಮೇಲೆ ಮಲಗಿಸ್ತಾ ಇದ್ಲು. ಚಿಕ್ಕ ಹುಡುಗ ನಾನು, ನನಗೆ ಇನ್ನೂ ಮಲಗಬೇಕಂದ್ರೂ ನಂಗೆ ಮಲಗಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ಹೋಟೆಲ್ಗಳು ಬೆಳಗ್ಗೆ ಬೇಗ ಓಪನ್ ಆಗುತ್ತೆ ಅಂಡ್ ಟೇಬಲ್ಗಳನ್ನೆಲ್ಲ ನಾವು ಸಾರ್ಟ್ ಮಾಡಬೇಕು. ನಮ್ಮಮ್ಮ ಕಣ್ಣೀರಾಕ್ ನಾನು ಎಬ್ಬಿಸ್ತಾ ಇದ್ಲು. ನಮಗೊಂದು ಮನೆ ಅಂತ ಇಲ್ಲ ಗುರು, ನಮಗೊಂದು ಹಾಸಿಗೆ ಅಂತ ಇಲ್ಲ, ನೀನ್ ಇದ್ರ ಮೇಲೆ ಮಲಗಬೇಕು. ಅಲ್ಲಿ ಇರ್ಲಿಲ್ಲ, ನನಗೆ ಅಮ್ಮಂಗ ಮನೆ ಇರ್ಲಿಲ್ಲ, ನಾ ಹೋಟ್ಲಲ್ಲೇ ಇದ್ದಿದ್ದು. ಇವಾಗ ತಾಯಿ ನನ್ನ ಪಾಲಿಗೆ ದೇವ್ರಿಗೂ ಮೀರಿರುವಂತಹದ್ದು ಹೌದು, ಎಷ್ಟು ಸತ್ಯನೋ ಎಷ್ಟೋ ಜನರ ಪಾಲಿನಲ್ಲಿ ತಾಯಿನೇ ಶತ್ರುವಾಗಿರುವಂತಹದ್ದು ಕೂಡ ಇದೆ. ನಿನ್ನ ತುತ್ತುಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ ನನ್ನ ತುತ್ತುಗಳ ಸಂಖ್ಯೆಯನ್ನ ಹೆಚ್ಚಿಸಿದ ಜೀವ ನೀನು. ನಿನ್ನ ನೆಮ್ಮದಿ ಸುಖ ಕನಸುಗಳನ್ನ ಬದಿಗಿಟ್ಟು ನನ್ನ ಕನಸುಗಳಿಗಾಗಿ ನಿನ್ನ ನಿದ್ದೆಗೆಟ್ಟ ಹೆಣ್ಣು ನೀನು ಅಂತ ಹೇಳಿ. ಅದೇ ಹೇಳಿದ ದುಡ್ಡು ಬೇಕು, ಎಷ್ಟು ಬೇಕೋ ಅಷ್ಟು ನನ್ನ ಹತ್ರ ಇವಾಗ ಇರೋದ್ರಿಂದ ಅತಿ ಆಸೆ, ಅತಿ ಒಂದೇನು ದೊಡ್ಡ ಕನಸಂತೇನೂ ಇಲ್ಲ. ನಗಿಸ್ಬೇಕು, ನಗಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನೋದೇ ಒಂದು ದೊಡ್ಡ ಆಸೆ ನಂದು. ಅಂಡ್ ಅದಕ್ಕೋಸ್ಕರ ಎವ್ರಿ ಡೇ ಐ ಡೂ ವಾಟ್ ಎವರ್ ಇಟ್ ಇಸ್ ನೀಡೆಡ್. ಅಂಡ್ ಎವ್ರಿ ಡೇ ಯು ಲರ್ನ್ ಸಮಥಿಂಗ್ ಅಲ್ವಾ? ಎವ್ರಿ ಡೇ ಸಮಥಿಂಗ್ ನ್ಯೂ. ಅಂಡ್ ನೀವು ಹೇಳ್ದಂಗೆ ಡೀಲ್ ದ್ಯಾಟ್ ಡೇ, ಆ ದಿನ ನೋಡ್ಕೋ ಗುರು. ನಿಮ್ಮ ಬ್ಯುಸಿ ಟೈಮಲ್ಲಿ ನೀವು ಹೆಂಗೆ ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ? ಎವ್ರಿ ಸಂಡೇ ಐ ಸ್ಪೆಂಡ್ ಮೈ ಟೈಮ್ ವಿತ್ ಮೈ ಫ್ಯಾಮಿಲಿ. ಆ್ಯಂಡ್ ಬ್ಯುಸಿ ಇದ್ದಾಗ ಅದು ನನ್ನ ಕೆಲಸಕ್ಕೋಸ್ಕರ ಬ್ಯುಸಿ ಇರ್ತೀನಿ. ಬಿಟ್ಟರೆ ಅದು ಬಿಟ್ಟು ನಾನು ಬಾಕಿ ಎಲ್ಲ ಸಮಯ ನನ್ನ ಫ್ಯಾಮಿಲಿ ಜೊತೆನೇ. ಅವ್ರು ನನ್ನ ಕೇಳ್ತಾರೆ ಹೋಗೋ ಹೊರಗಡೆ. 3 ಬೈಕ್ಸ್ ಇದೆ ನನ್ನ ಹತ್ರ. ಬೈಕ್ ರೈಡ್ ಯಾಕೆ ಹೋಗಲ್ಲ ಅಂತ ಕೇಳಿದ್ರೆ ಐಮ್ ಲೈಕ್ ಮನೇಲಿ ಚಿಲ್ ಮಾಡೋಣವ. ಸೊ ಐ ಆಲ್ಸೋ ಟೋಲ್ಡ್ ಲೈಕ್ ಐ ಡ್ರಿಂಕ್ ಅಂತ ಹೇಳಿ ಅಲ್ವಾ, ನನ್ನ ಭಾವನ ಜೊತೆಗೆ ಮನೆಯಲ್ಲಿ. ಸೊ ಅವ್ರ ಮನೇಲಿ ಅಡುಗೆ ಮಾಡ್ತಾರೆ, ನಮ್ಮ ಅಕ್ಕಂಗೆ ಖುಷಿ. ನನ್ನ ಗಂಡ ನನ್ನ ತಮ್ಮ ಇಬ್ರು ಎಲ್ಲೋ ಹೊರಗಡೆ ಸುತ್ತಕ್ಕೆ ಹೋಗ್ತಾ ಇಲ್ಲ. ಅವ್ರದ್ದು ಮಜವಾಗಿರೋ ಜಾಗನೇ ಮನೆ, ಅವ್ರಿಗೆ ಏನು ಬೇಕಾದ್ರೂ ಮನೇಲೆ ಮಾಡ್ಕೊತಾರೆ ಅಂತ ಹೇಳಿ. ಸೊ ಹಂಗಿರುವಾಗ ಐ ಗಿವ್ ಇನಫ್ ಟೈಮ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಐ ಲವ್ ಡೂಯಿಂಗ್ ದಟ್. ಓಕೆ ಸರ್, ನೀವು ಹೆಂಗೆ ಟ್ರಾವೆಲ್ ಇಸ್ ಥೆರಪಿ ಆರ್ ಮ್ಯೂಸಿಕ್ ಇಸ್ ಥೆರಪಿನಾ? ಸೊ ಕಾಂಬಿನೇಷನ್ ಆಫ್ ಬೋತ್. ಇವಾಗ ಇಲ್ಲಿ ನಿಮ್ಮ ಹತ್ರ ಬರ್ತಿರುವಾಗ್ಲೂ ನಾನು ಹಾಡ್ ಕೇಳ್ಕೊಂಡೆ ಬೈಕ್ ಓಡಿಸ್ಕೊಂಡು ಬರ್ತಾ ಇದ್ದೆ. ಸೊ ಬೋತ್ ಆಫ್ ದಮ್, ಮ್ಯೂಸಿಕ್ ಆ್ಯಂಡ್ ಟ್ರಾವೆಲಿಂಗ್ ಬೋತ್ ಹ್ಯಾಂಡ್ ಇನ್ ಹ್ಯಾಂಡ್. ಓಕೆ, ಅಪ್ಪ ಅಮ್ಮ ಅನ್ನೋ ಜೀವಗಳು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಸರ್? ತುಂಬ ಅದ್ರ ಬಗ್ಗೆ ಹೇಳಿದ್ದೀರಾ. ಸಿಕ್ಕಾಪಟ್ಟೆ. ಅಂದರೆ ಎಷ್ಟೋ ಜನಕ್ಕೆ ಅದ್ರ ಬೆಲೆ ಗೊತ್ತಿರಲ್ಲ, ಎಷ್ಟೋ ಜನರಿಗೆ ಅದ್ರ ಬೆಲೆ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ಎಷ್ಟೋ ಜನರಿಗೆ ಆ ಒಂದು ಪ್ರೀತಿನೂ ಸಿಕ್ಕಿಲ್ಲ ಕೂಡ. ಕೆಲವು ಮಕ್ಕಳು ತಂದೆ ತಾಯಿಯನ್ನ ಎಷ್ಟು ಅವಾಯ್ಡ್ ಮಾಡಿದಾರೋ, ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನು ಅವಾಯ್ಡ್ ಮಾಡಿದ್ದಾರೆ. ಇವಾಗ ತಾಯಿ ನನ್ನ ಪಾಲಿಗೆ ದೇವ್ರಿಗೂ ಮೀರಿರುವಂತಹದ್ದು ಹೌದು, ಎಷ್ಟು ಸತ್ಯನೋ ಎಷ್ಟೋ ಜನರ ಪಾಲಿನಲ್ಲಿ ತಾಯಿನೇ ಶತ್ರುವಾಗಿರುವಂತಹದ್ದು ಕೂಡ ಇದೆ. ಸೊ ತಂದೆ ತಾಯಿಯ ಪಾತ್ರವನ್ನು ಯೂನಿವರ್ಸಲ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ನನ್ನ ಪಾಲಿಗೆ ಬಂದಂಥ ತಂದೆ ತಾಯಿ ಬಗ್ಗೆ ಹೇಳೋದಾಯ್ತು ಅಂತಂದರೆ ಅದು ಏನು ಪುಣ್ಯ ಮಾಡಿದನೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ತಂದೆ ತಾಯಿ ನಂಗೆ ಸಿಕ್ಕಿರುವಂತಹದ್ದು ಆ್ಯಂಡ್ ಅವ್ರನ್ನ ಗೌರವಿಸುವಂತಹದ್ದು ನಮ್ಮ ಜವಾಬ್ದಾರಿ. ಬಿಕಾಸ್ ಅವರು, ನಾನು ರೀಸೆಂಟಾಗಿ ಕೆಲವು ಸಾಲುಗಳನ್ನ ಬರೆದಿದ್ದೆ. ನಿನ್ನ ತುತ್ತುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ನನ್ನ ತುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಿದ ಜೀವ ನೀನು, ನನ್ನ ತಾಯಿಗೋಸ್ಕರ ಬರೆದಿದ್ದು. ನಿನ್ನ ನೆಮ್ಮದಿ ಸುಖ ಕನಸುಗಳನ್ನು ಬದಿಗಿಟ್ಟು ನನ್ನ ಕನಸುಗಳಿಗಾಗಿ ನಿನ್ನ ನಿದ್ದೆಗೆಟ್ಟ ಹೆಣ್ಣು ನೀನು ಅಂತ ಹೇಳಿ. ಇವಾಗ ನಮ್ಮ ಕನಸು ಬೀಳ್ಬೇಕಂದ್ರೆ ನಿದ್ದೆ ಬೀಳ್ಬೇಕು. ಅವಳು ಮಲಗ್ತಾನೆ ಇಲ್ಲ, ಅವಳು ನಮಗೋಸ್ಕರ, ನಮ್ಮ ಕನಸುಗಳು ಅನ್ಸಾಗ್ಲಿ ಅಂತ. ಅಷ್ಟೆಲ್ಲ ಯಾರು ಮಾಡಕ್ ಸಾಧ್ಯ ಹೇಳಿ? ಅದು ಓನ್ಲಿ ತಂದೆ ತಾಯಿಗೆ ಮಾಡಕ್ ಸಾಧ್ಯ. ಅಷ್ಟು ಅದ್ಭುತವಾಗಿ ನೀವು ಅದನ್ನು ವರ್ಣನೆ ಮಾಡ್ತಿದ್ದೀರಾ. ಬ್ಲೆಸ್ಸಿಂಗ್ ಅದು ಬರೆಯೋದಕ್ಕೆ ಸಾಧ್ಯ ಅಂತ ಹೇಳಿ. ಸೊ ದೇರ್ ರೋಲ್ ಇಸ್ ವೆರಿ 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 ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಅವರು ಇಲ್ಲದೆ ನಡೆಯೋಕ್ಕೆ ಕಲಿಯೋಕ್ಕಾಗಲ್ಲ. ನಮ್ಮಪ್ಪ ನಂಗೆ ಬೈಕ್ ಕಲಿಸಿದ್ರು, ಸೈಕಲ್ ಕಲಿಸಿದ್ರು, ಈಜಕ್ಕೆ ಕಲಿಸಿದ್ರು. ನಮ್ಮಮ್ಮ ಒಬ್ಬ ಸರಿಯಾದ ವ್ಯಕ್ತಿ ಹೆಂಗಿರ್ಬೇಕು ಅನ್ನೋದು ಕಲಿಸಿದ್ರು. ಹೆಣ್ಣನ್ನು ಹೆಂಗೆ ಗೌರವಿಸ್ಬೇಕು ಅನ್ನೋದು ನನ್ನ ತಾಯಿ ನಂಗೆ ಕಲಿಸಿದ್ರು. ಅವ್ರು ಇದ್ದಿದ್ದಕ್ಕೆ ನಾನು ಅದನ್ನ ಕಲ್ತಿದ್ದು. ಸೊ ಪೇರೆಂಟ್ಸ್ ಒಂದು ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಗುರು ಸರ್, RJ ಆಗೋದು ಬಿಟ್ಟರೆ ನಿಮ್ಗೇನಾದ್ರು ಬೇರೆ ಆಪ್ಷನ್ ಕೆಲಸ ಮಾಡ್ಬೋದಾದ್ರೆ ಯಾವ್ದು ಮಾಡ್ತೀರಾ? ಪ್ರೊಫೆಸರ್ ಆಗಬೇಕು ಅಂತ, ನನಗೆ ಟೀಚರ್ ಆಗಬೇಕು ಅಂತ. ಮೇಬಿ ಆಗ ಎಷ್ಟು ಹುಡುಗಿ ಹೇಳ್ತಾರೆ ಸರ್. ಮೇಬಿ ಯು ಮೈಟ್ ಗೆಟ್ ಎವ್ರಿ ಡೇ ಪ್ರಪೋಸಲ್. ಅವ್ರ ಅಟೆಂಡೆನ್ಸ್ ಅಂತೂ ಡಿಸಪಾಯಿಂಟ್ ಗರ್ಲ್ಸ್. ಇಲ್ಲ ಅವ್ರ ಅಟೆಂಡೆನ್ಸ್ ಅಂತೂ ಫುಲ್ ಇರುತ್ತೆ. ಬಿಕಾಸ್ ದೇ ವಿಲ್ ನಾಟ್ ಬಂಕ್ ಮೈ ಕ್ಲಾಸ್ ಅನ್ನೋ ನನಗೆ. ಅಂದ್ರೆ ಇಷ್ಟು ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ನಾನು ಹೇಳಿದ ಹಾಗೆ ನನ್ನ ಭಾಷೆನ ನಾನು ಬಳಸುವಂತಹದ್ದು. ನನ್ನ ಭಾಷೆಯನ್ನು ಬಳಸ್ತಾ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲ, ಹೇಳೋ ರೀತಿ ಏನಿದೆಯಲ್ಲ, ಅದು ನನ್ನ ಸ್ಟ್ರೆಂತ್. ಅದನ್ನು ನಾನೊಬ್ಬ ಟೀಚರ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತೇನೋ ಅಂತ ಹೇಳಿ ಇವತ್ತಿಗೂ ಆಸೆ ಇದೆ. ವೆನ್ ಐ ಗೆಟ್ ಔಟ್ ಆಫ್ ರೇಡಿಯೋ, ನಾನು ಯಾವುದೋ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಬೇಕು ಅಂತ ಆಸೆ ಇದೆ.
ಕಾಲೇಜಲ್ಲಿ ನೀವು ಹೋಗಿ ಲೈಕ್ ಡಿಫ್ರೆಂಟ್ ಆಫ್ ಈವೆಂಟ್ಸ್ಗಳು ಮಾಡ್ಬೋದು ಸರ್ ರಿಗಾರ್ಡಿಂಗ್ ಲೈಫ್ ಇವತ್ತಿನ ಯೂತ್ಸ್ ಬಗ್ಗೆ ಬಟ್ ಐ ವಾಂಟ್ ಬಿ ಅ ಪ್ರೊಫೆಸರ್, ಐ ವಾಂಟ್ ಟು ಬಿ ಅ ಟೀಚರ್, ಲೈಕ್ ಸರ್ ಬರ್ತಾರೆ ಇವಾಗ ಕ್ಲಾಸ್ ತಗೊಂತಾರೆ ಅಂತ ಹೇಳಿ ಆ ಥರ ಗೆಸ್ಟ್ ಲೆಕ್ಚರ್ ಆಗಿ ಹೋಗಿದ್ದೀನಿ, ಗೆಸ್ಟ್ ಆಗೆಲ್ಲ ತುಂಬ ಹೋಗಿದ್ದೀನಿ. ಇನ್ಸ್ಟಾಲ್ಮೆಂಟಲ್ಲಿ ಆ ಒಂದು ಕನಸನ್ನ ಆನಂದಿಸ್ತಾ ಇದ್ದೀನಿ. ಬಟ್ ಐ ವಾಂಟ್ ವೃತ್ತಿಯಾಗಿ, ಇದಿಲ್ಲ ಅಂತಂದರೆ ಒಂದು ವೃತ್ತಿಯಾಗಿ ಆಯ್ಕೆ ಮಾಡಬೇಕು ಅಂದರೆ ಶಿಕ್ಷಕ ಆಗಬೇಕು ಅಂತ ಆಸೆ. ಓಕೆ ಸರ್, ನಮ್ಮೆಲ್ಲರೊಳಗೂ ಇವತ್ತು ಜೀವಂತವಾಗಿರುವಂಥ ವ್ಯಕ್ತಿ ಅಪ್ಪು ಸರ್. ಆ್ಯಂಡ್ ಅವರಿಗೆ ಚಿಕ್ಕ ಮಕ್ಕಳೇ ಅಭಿಮಾನಿಗಳು ಜಾಸ್ತಿ. ಆ್ಯಂಡ್ ರೀಸೆಂಟಾಗಿ ನೀವು ನೋಡಿದಾಗ ನಾವೆಲ್ಲರೂ ಯಾವತ್ತರೂ ಒಂದಿನ ಮಗು ಆಗಬೇಕು ಅಂತ ಅನ್ಕೋತೀವಿ ಸರ್, ಅದು ಬೆಳೀತಾ ಸಾಧ್ಯ ಆಗಲ್ಲ. ನಾವು ನೋಡಿದಾಗ ನಿಮ್ಮ ರೇಡಿಯೋ ಇದಕ್ಕೆ ಮಕ್ಕಳೆಲ್ಲ ಬಂದಿರ್ತಾರೆ, ಅವ್ರ ಪ್ರೀತಿ ಎಲ್ಲ ನಮಗೆ ಸಿಗುತ್ತೆ. ಆ್ಯಂಡ್ ದಟ್ಸ್ ದ ಥಿಂಗ್, ಅಪ್ಪು ಸರ್ ಸುತ್ತ ಯಾವಾಗಲೂ ಮಕ್ಕಳು ಇರ್ತಿದ್ರು. ದೇ ವರ್ ಜಸ್ಟ್ ಲವಿಂಗ್ ದ ಸೇಮ್ ಕೈಂಡ್ ಆಫ್ ಲವ್ ಯು ಆರ್ ಗೆಟಿಂಗ್ ಟುಡೇ ಆ್ಯಂಡ್ ಯು ಆರ್ ಜಸ್ಟ್ ಎಂಜಾಯಿಂಗ್ ದಟ್. ಹೇಗೆ ಅನ್ಸುತ್ತೆ ಸರ್ ಮಕ್ಕಳು ಸುತ್ತ ಇದ್ದಾಗ? ವೆರಿ ವೆರಿ ಬ್ಲೆಸ್ಡ್. ಆ್ಯಂಡ್ ನಾನೊಬ್ಬ ಮಕ್ಕಳ ಪ್ರಿಯ. ನನ್ನ ಮಕ್ಕಂದ್ರಿಗೆ ಹೇಳಿದ್ನಲ್ಲ, 3 ಜನ ಸೊಸೆಂದ್ರೆ ನನಗೆ. ಆ 3 ಜನರನ್ನ ಬೆಳೆಸ್ತವನೇ ನಾನು. ಅವ್ರು ಬೆಳೀತಿರುವಾಗ ಅವ್ರ ಜೊತೆಗೆ ಐ ಲವ್ ಬೀಯಿಂಗ್ ವಿತ್ ಕಿಡ್ಸ್, ಮಜಾ ಇರುತ್ತೆ ಅವ್ರ ಜೊತೆಗಿದ್ದಾಗ. ಆ್ಯಂಡ್ ನೀವು ಮಕ್ಕಳ ಶೋ ಅಂತ ಏನು ಹೇಳಿದ್ರಿ, 15 ಜನ ಮಕ್ಕಳು ಬಂದಿದ್ರು. 2 ವಾರ ನನ್ನ ಜೊತೆ ರೇಡಿಯೋ ಶೋ ಹೋಸ್ಟ್ ಮಾಡಿದ್ರು ಸಮ್ಮರ್ ಹಾಲಿಡೇಸ್ನಲ್ಲಿ. ಆ 15 ಮಕ್ಕಳು ಹೇಳಿದ್ದು ಅವ್ರ ಫೇವ್ರೆಟ್ ಹೀರೋ ಅಪ್ಪು ಅಂತ ಹೇಳಿ. ಯು ಆರ್ ರೈಟ್, ಕಿಡ್ಸ್ ಲವ್ ಹಿಮ್, ಐ ಡೋಂಟ್ ನೋ ವೈ. ಅಣ್ಣ ಜೇಮ್ಸ್, ಅಪ್ಪ ಜೇಮ್ಸು ಬಾಂಡು ಅಣ್ಣ ನಾನು. ಸೊ ಆ ಹಾಡಿಗೆ ಡ್ಯಾನ್ಸ್ ಮಾಡಿದಾಗ್ಬೋದು, ಹಾಡೋದಾಗ್ಬೋದು, ಅವ್ರಿಗೆ ಏನೋ ಖುಷಿ ಅಪ್ಪು ಸರ್ ಅಂತ ಅಂದರೆ. ಆ್ಯಂಡ್ ಅಂಥ ಮಕ್ಕಳು ಪ್ರೀತಿ ಗಳಿಸೋದಿದೆಯಲ್ಲ, ಇಟ್ಸ್ ಅ ಬ್ಲೆಸ್ಸಿಂಗ್ ಆಗಿ. ಅದೇನೋ ಹೇಳ್ತಾರೆ, ನಿಮ್ಮಲ್ಲಿ ಒಂದು ಡಿಫ್ರೆಂಟ್ ಆದಂತಹ ಎನರ್ಜಿ ಇದ್ದಾಗ ನೀವು ಪ್ರಾಣಿಗಳನ್ನು ಸೆಳಿತೀರಾ, ಮಕ್ಕಳನ್ನ ಸೆಳಿತೀರಾ. ಆ್ಯಂಡ್ ನೀವು ಕೇಳದೇ ಇದ್ರೂ ಎಷ್ಟೋ ಜನ ಬಂದು ತಮ್ಮ ನೋವನ್ನ, ತಮ್ಮ ಒಂದು ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಆ ಎನರ್ಜಿ ನನ್ನಲ್ಲಿದೆ ಅನ್ನುವಂತಹ ನಂಬಿಕೆ ನಂಗೆ ಯಾಕೆ ಬಂತು ಅಂದರೆ, ಅದೇನೋ ಸ್ಟ್ರೀಟ್ ಡಾಗ್ಗಳು ಬಾಲ ಆಳಾಡ್ಸ್ಕೊಂಡು ನನ್ನ ಹತ್ರ ಬರುತ್ತೆ. ಐ ಡೋಂಟ್ ನೋ, ಇಟ್ಸ್ ನಾಟ್ ಲೈಕ್ ಏನೋ ಅಂದಿದ್ದೀನಿ, ಬಿಸ್ಕೆಟ್ ತೋರಿಸ್ತಾ ಇದ್ದೀನಿ ಅಂತಲ್ಲ. ದೇ ವೈಬ್, ದೇ ಕಮ್, ಇಫ್ ದೇ ಆರ್ ಫ್ರೆಂಡ್ಲಿ, ಬರ್ತವೆ ಮಾತು ಅದು. ಆಮೇಲೆ ದ ವೀಕ್ ಮೆಟ್ರೋದಲ್ಲಿ ಆಗ್ಬೋದು, ಸಿಗ್ನಲ್ ನಿಂತ್ಕೊಂಡಾಗ ಆಟೋಲಿರೋ ಮಕ್ಕಳನ್ನ ನನ್ನ ಗುರಾಯಿಸ್ತಾ ಇರ್ತವೆ, ಆಯ್ತಾ. I feel so good. You just smile aga. Yeah, I feel like maybe ನನ್ನೆಲ್ಲ ಎನರ್ಜಿ ಇರಬಹುದೇನೋ, that makes me feel good. So I love it, ಮಕ್ಕಳ ಜೊತೆಗೆ ಸಮಯ ಕಳೆಯೋದು. ಅದಕ್ಕೆ ನಾನು ಕಾನ್ಸೆಪ್ಟನ್ನು ಮಾಡ್ಕೊಂಡೆ, ಈ ಸಮ್ಮರ್ ಹಾಲಿಡೇನಲ್ಲಿ ಮಕ್ಕಳನ್ನ ಆರ್ಜೆ ಮಾಡೋಣ ಅಂತ ಹೇಳಿ. Oh, nice. So 2 weeks ಮಕ್ಕಳು ಆರ್ಜೆ ಆಗಿದ್ರು ನನ್ನ ಶೋನಲ್ಲಿ. So ಈ ಸಮ್ಮರಲ್ಲಿ you have to spend time with kids also. Lot of time with them, and ಅವ್ರಿಗೂ ಏನೋ ಖುಷಿ, ಅಲ್ಲಿ ಗುರು ಜೊತೆ ಶೋ ಹೋಸ್ಟ್ ಮಾಡಿದ್ವಿ ಅಂತ. We gave them certificates, we gave them videos. 5 hours ರೇಡಿಯೋ ಶೋ ಹೋಸ್ಟ್ ಮಾಡಿದ್ರು. ಸೊ ಕೇಳ್ತಾ ಅವ್ರಿಗೂ ಏನೋ ಒಂದು ಖುಷಿ ಇವಾಗ. ಓಕೆ ಸರ್, ಹಾಸ ಆರ್ಜೆ ಬಿಟ್ಟು ನಿಮ್ದು ಏನಾದ್ರು ಒಂದು ದೊಡ್ಡ ಕನಸು ಅನ್ನೋದೇನಾದ್ರು ಇದೆಯಾ? ದೊಡ್ಡ ಕನಸು ಅಂತ ಏನೂ ಇಲ್ಲ, ಲೈಕ್ ಅದೇ ಟು ಅಚೀವ್ ದಟ್ ಅನ್ನೋದು. ಒಂದು ಸೀನ್ ಹೇಳ್ಬಿಡ್ತೀನಿ, ಲೈಕ್ ಯಾಕೆ ನನಗೆ ಆ ಹುಚ್ಚು ನನಗಿಲ್ಲ ಅಂತ ಹೇಳಿ. ನಮ್ಮ ಮಮ್ಮಿ ಕಿಡ್ನಿ ಫೇಲ್ ಆದಾಗ ಬ್ರೀದಿಂಗ್ ಇಶ್ಯೂಸ್ ಆಗುತ್ತೆ, ಕಿಡ್ನಿ ಸಮಸ್ಯೆ ಆದವ್ರಿಗೆ. ಆ್ಯಂಡ್ ಆಲ್ಸೋ ಮಮ್ಮಿದು ಲಂಗ್ಸ್ ವೀಕ್ ಇತ್ತು. ಹಾಸ್ಪಿಟ್ಲಲ್ಲಿ ನಿಮಗೆ ಬ್ರೀದ್ ಮಾಡೋದಕ್ಕೆ ಕೊಡ್ತಾರೆ. ಆ್ಯಂಡ್ ಮನೆಯಲ್ಲೂ ನಾನು ಒಂದು 2-3 ಸಿಲಿಂಡರ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೆ. ಬಟ್ ಮನೆಯಿಂದ ಹಾಸ್ಪಿಟಲಿಂದ ಮನೆ ಹೋಗುವಾಗ ಆ ಸಿಲಿಂಡರ್ ವ್ಯವಸ್ಥೆ ಇಲ್ಲ. ಅವಳಿಗೆ ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆ ಕಾರ್ನಲ್ಲಿ ಫ್ಯಾನ್ಸ್ಗಳಿರ್ತಾವಲ್ಲ ಮುಂದೆ, ಮೈ ಮಾಮ್ ಲಿಟ್ರಲಿ ಯೂಸ್ ಟು ಕೀಪ್ ಅವರ್ ಮೌತ್ ಆನ್ ದ ಫ್ಯಾನ್, ಫೋರ್ಸ್ಫುಲಿ ಆ ಗಾಡಿ ಒಳಗಡೆ ಹೋಗಲಿ ಅಂತ. ಆ್ಯಂಡ್ ಶಿ ಯೂಸ್ ಟು ಆಸ್ಕ್ ಮೀ, ಸ್ವಲ್ಪ ಫಾಸ್ಟಾಗಿ ಓಡ್ಸೋಕ್ಕಾಗುತ್ತಾ, ಯಾವ ತಾಯಿ ಗಾಡಿ ಫಾಸ್ಟಾಗಿ ಓಡ್ಸೋಕೆ ಹೇಳ್ತಾಳೆ ಹೇಳಿ. ಆ್ಯಂಡ್ ಲೈಕ್ ಸಿಗ್ನಲ್ ಜಂಪ್ ಆದರೂ ಪರವಾಗಿಲ್ಲ, ಬೇಗ ಹಾಸ್ಪಿಟ್ಲ್ ಹೋಗೋಣ. ಬಿಕಾಸ್ ಹಾಸ್ಪಿಟ್ಲಲ್ಲಿ ನೆಕ್ಸ್ಟ್ ಒಳಗೆ ಇವಾಗ ಆಕ್ಸಿಜನ್ ಸಿಗೋದು, ಅಲ್ಲಿ ತನಕ ಅವಳು ಉಸಿರಾಟದ ಕಷ್ಟ. ಆ ಒದ್ದಾಟವನ್ನು ನೋಡಿ ನಾನು ನನ್ನ ಫೇವ್ರೆಟ್ ಆ ವಸ್ತು ಯಾವುದು ಅಂತ ಹೇಳಲ್ಲ, ನನ್ನ ಫೇವ್ರೆಟ್ ಒಂದು ವಸ್ತುವನ್ನು ನಾನು ಮಾರಿ 10,000 ದುಡ್ಡು ಅರೇಂಜ್ ಮಾಡಿದೆ. ಆ್ಯಂಡ್ ನಮ್ಮ ಕಾರ್ನಲ್ಲಿ ಆ ಸಿಲಿಂಡರ್ನ ಫಿಕ್ಸ್ ಮಾಡಿಸ್ದೆ ನಾನು. ಇದು ಮಮ್ಮಿಗೆ ಗೊತ್ತಿಲ್ಲ. ಡಯಾಲಿಸಿಸ್ ಆಯಿತು, ಹಾಸ್ಪಿಟ್ಲಿಂದ ಕಾರ್ ತನಕ ಮಮ್ಮಿನ ವೀಲ್ ಚೇರಲ್ಲಿ ಕರ್ಕೊಂಬರುವಾಗ ಅದು ಆಕ್ಸಿಜನ್ ಸಿಲಿಂಡರ್ ಹಾಸ್ಪಿಟ್ಲ್ ಅವ್ರದ್ದೇ ಇತ್ತು. ಆ್ಯಂಡ್ ಶಿ ಸ್ಯಾಟ್ ಇನ್ಸೈಡ್ ದ ಕಾರ್, ಶಿ ಸೆಡ್ ಫಾಸ್ಟಾಗಿ ಓಡಿಸು. ನಾನು ಡ್ರೈವಿಂಗ್ ಸೀಟಿಂದ ಇಳಿದ್ಬಿಟ್ಟು, ನಾನು ನಿಂಗೇನೋ ಕೊಡಬೇಕು, ತೋರಿಸ್ಬೇಕು ಅಂದಾಗ ಅವಳಿಗೆ ಬೇಜಾರಾಗೋಯ್ತು. ನನಗೆ ಇಲ್ಲಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಈ ಟೈಮಲ್ಲಿ ಏನು ತೋರಿಸ್ಬೇಕು ನೀನು ನನಗೆ ಅಂತ ಬೈತಾ ಇದ್ಲು. ನಾನು ಹಿಂದೆಯಿಂದ ಹೋಗಿ ಆ ಸಿಲಿಂಡರ್ನ ಆನ್ ಮಾಡಿ ಅವಳಿಗೆ ಮಾಸ್ಕ್ ಹಾಕಿದಾಗ ಒಂದು ಲಾಂಗ್ ಬ್ರೆತ್ ತೊಗೊಂಡು ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಆ್ಯಂಡ್ ಅಳ್ತಾ ನಮ್ಮಮ್ಮ ನಂಗೆ ಹೇಳಿದ್ದು, ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತಾರೆ, ಬಟ್ ನೀನು ತೀರಿಸ್ಬಿಟ್ಟೆ ಕಣೋ ನನಗೆ. ಬಿಕಾಸ್ ಒಬ್ರಿಗೆ ಉಸಿರು ಬಿಕಾಸ್ ನನಗೆ ಉಸಿರು ಕೊಟ್ಟಿದ್ದು ನನ್ನ ತಾಯಿ. ಆ್ಯಂಡ್ ಅವಳ ನಂಬಿಕೆ ಏನು ಅಂತಂದರೆ, ನನಗಿವಾಗ ಉಸಿರು ಕೊಟ್ಟಿದ್ದು ನೀನು, ಇದು ಹೆಂಗೆ ಅರೇಂಜ್ ಮಾಡಿದೆ ನೀನು, ದುಡ್ಡಿನ ಸಮಸ್ಯೆ ಐತೆ ನಮ್ಮ ಹತ್ರ, ಇದು ಹೆಂಗೆ ಅರೇಂಜ್ ಮಾಡಿದೆ ನೀನು, ಅದೆಲ್ಲ ಬಿಡು ಸಿಟ್. ಅವತ್ತಿಂದ ನಾನು ನಮ್ಮಮ್ಮ ಸಿಗ್ನಲ್ ಜಂಪ್ ಮಾಡ್ತಾ ಇಲ್ಲ, ನಮ್ಮಮ್ಮ ಫಾಸ್ಟಾಗಿ ಓಡಿಸು ಅಂತ ನಂಗೆ ಹೇಳ್ತಾ ಇಲ್ಲ. ಅವಳಿಗೆ ಕಿಶೋರ್ ಕುಮಾರ್ ಹಿಂದಿ ಹಾಡುಗಳಿಷ್ಟ, ರಾಜ್ಕುಮಾರ್ ಅವ್ರ ಹಾಡುಗಳಿಷ್ಟ. ಆರಾಮಾಗಿ ಡಯಾಲಿಸಿಸ್ ಆಗಿದ್ರೂ ಕೂಡ ಬ್ರೀದ್ ಬಿಕಾಸ್ ಸಿಲಿಂಡರ್ ಕಾರ್ನಲ್ಲೂ ನಾನು ತರಿಸಿರೋದ್ರಿಂದ ಶಿ ಯೂಸ್ ಟು ಲೈಕ್ ಟ್ರಾವೆಲ್ ಪೀಸ್ಫುಲಿ. ಅವತ್ತು ನನಗೆ ಅನಿಸಿದ್ದು, ದೇರ್ ಈಸ್ ನಥಿಂಗ್ ಎಲ್ಸ್ ಟು ಅಚೀವ್.
ಆ ಮಾತು ಯಾ ಮುಗ್ದೋಯ್ತು. ನಮ್ಮಮ್ಮ ನನಗೆ ಅದು ಹೇಳಿದ್ಲು. ತಂದೆ ತಾಯಿ ಋಣ ಏನಾದ್ರು ತೀರ್ಸಕ್ಕಾಗಲ್ಲ, ಬಟ್ ಅವ್ರ ಬಾಯಲ್ಲಿ ಬಂತ. ಶೀ ಸೆಡ್ ದಟ್ ನಾನು ನಿಂಗೆ ಉಸಿರು ಕೊಟ್ಟಿದ್ದೆ, ನೀನು ನನಗೆ ಉಸಿರು ಕೊಟ್ಬಿಟ್ಟಲ್ಲೋ, ಇನ್ನೇನಿದೆ ನಿಂಗೆ ಅಚೀವ್ ಮಾಡೋದಕ್ಕೆ, ನೀನು ಅಚೀವ್ ಮಾಡಿದ್ಯಾ, ತಾಯಿ ಋಣ ತೀರಿಸ್ಬಿಟ್ಟೆ ನೀನು, ನಿನ್ನ ತಲೆನೇ ಕೆಡ್ಸ್ಕೊಬೇಡ ಲೈಫಲ್ಲಿ, ಜಸ್ಟ್ ಚಿಲ್, ಎಂಜಾಯ್ ಮಾಡು ನಿನ್ನ ಲೈಫ್ನ ಅಂತ ನಮ್ಮಮ್ಮ ನಂಗೆ ಹೇಳಿದ್ದು. ಸೊ ದೇರ್ ಇಸ್ ನೋ ಗೋಲ್ ಇನ್ ಮೈ ಹೆಡ್, ದೇರ್ ಇಸ್ ನೋ ಡ್ರೀಮ್ ಇನ್ ಮೈ ಹೆಡ್, ಬಿಕಾಸ್ ಐ ಹ್ಯಾವ್ ಅಚೀವ್ಡ್ ಆಲ್ರೆಡಿ. ಸೊ ಇವಾಗ ನಂಗೆ ಸಿಗ್ತಾ ಇರೋದು ಏನಂತ, ಅದು ಸಂಬಳ ಆಗಿರ್ಬೋದು, ರೆಕಗ್ನಿಷನ್, ಪ್ರೀತಿ ಆಗಿರ್ಬೋದು, ಇಲ್ಲಿ ಕೂತಿರೋದಾಗ್ಬೋದು, ಇದೆಲ್ಲವೂ ನನ್ನ ಬೋನಸ್. ಸೊ ದೇರ್ ಇಸ್ ನೋ ಡ್ರೀಮ್ ಸಿನಿಮಾ ಮಾಡಬೇಕು, ಹೀರೋ ಆಗಬೇಕು, ಒಂದು ಮನೆ ಕಟ್ಟಬೇಕು. ನನ್ನ ಹತ್ರ ಕಾರ್ ಇಲ್ಲ. ಅಮ್ಮ ಹಾಸ್ಪಿಟ್ಲ್ ಕರ್ಕೊಂಡು ಓಡೋದು ಕಾರ್ ಇಟ್ಕೊಂಡಿದ್ದೆ. ಅಮ್ಮ ತಿರೋದ್ಮೇಲೆ ಕಾರ್ ಮಾರ್ಬಿಟ್ಟೆ ನಾನು. ನಾನು ಬೈಕ್ ಪ್ರಿಯ. ನಮ್ಮಮ್ಮ ಹೇಳಿದ್ಲು, ನಿನಗೆ ಓಡಿಸೋಕೆ ತಾಕತ್ತಿರೋ ತನಕ ನಿಂಗೆ ಇಷ್ಟವಾಗಿರೋ ಬೈಕ್ಸ್ ಓಡಿಸ್ತಾ ಇರು ಅಂತ ಹೇಳಿ. ಸೊ ಐ ಹ್ಯಾವ್ 3 ಬೈಕ್ಸ್. ಐ ಲವ್ ಆಲ್ ದ 3 ಬೈಕ್ಸ್. ಬೈಕಲ್ಲೇ ಓಡಾಡ್ತೀನಿ ನಾನು. ಇವತ್ತಿಗೂ ಬಾಡಿಗೆ ಮನೇಲಿದ್ದೀನಿ ನಾನು. ಬೈಕ್ ಲೋನ್ಸಲ್ಲಿ ತೊಗೊಂಡಿದ್ದೀನಿ ನಾನು. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಒಂದು ವೀಡಿಯೋ ಮಾಡಿದ್ರೆ 5 ಲಕ್ಷ 6 ಲಕ್ಷ ಸಿಗುತ್ತೆ, ಇಂಡಿಪೆಂಡೆಂಟ್ ಆಗಿ ಮಾಡಿ ಅಂತ. ಐ ಆಮ್ ಲೈಕ್, ಅದೇ ಹೇಳಿದ್ರೆ ದುಡ್ಡು ಬೇಕು, ಎಷ್ಟು ಬೇಕೋ ಅಷ್ಟು ನನ್ನ ಹತ್ರ ಇವಾಗ ಇರೋದ್ರಿಂದ ಅತಿ ಆಸೆ, ಅತಿ ಒಂದೇನು ದೊಡ್ಡ ಕನ್ಸಂತೇನೂ ಇಲ್ಲ. ಒಂದಿರೋದು ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ. ನಗಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನೋದೇ ಒಂದು ದೊಡ್ಡ ಆಸೆ ನಂದು. ಆ್ಯಂಡ್ ಅದಕ್ಕೋಸ್ಕರ ಎವ್ರಿ ಡೇ ಐ ಡೂ ವಾಟ್ ಎವರ್ ಇಟ್ ಇಸ್ ನೀಡೆಡ್. ಈ ಹ್ಯಾಪಿ ಮ್ಯಾನ್ ಗೊತ್ತಲ್ವಾ ಸರ್? ಐ ಸೀರಿಯಸ್ಲಿ ಫೀಲ್ ನೀವು ಮಾತಾಡ್ತಾ ಎಷ್ಟೊಂದು ನಮ್ಮೊಳಗಿರುವಂಥ ನನಗೆ ಅನ್ಸೋದು ಎಷ್ಟೊಂದು ನೆಗೆಟಿವ್ಸ್, ಎಷ್ಟೊಂದು ಪಾಸಿಟಿವ್ಸ್. ಅಯ್ಯೋ ಇದಾಗಿಲ್ಲನೇ ನಮ್ಮ ಲೈಫೇ ಇಲ್ಲ ಅಂತ ನಾವೆಲ್ಲ ಅಂದ್ಕೊಂಡು ಇಷ್ಟು ಅಚೀವ್ ಮಾಡಬೇಕು, ಇಷ್ಟು ದುಡಿಲೇಬೇಕು ಅಂತ ಅಂದ್ಕೊಂಡವ್ರು ನಿಮ್ಮ ಮುಂದೆ ಬಂದು ಕೂತಾಗ ಫೀಲ್ ಇವತ್ತಿಗೆ ಚೆನ್ನಾಗಿ ಬದುಕಪ್ಪ ನೀನು ಸಹ. ದುಡಿಬೇಡಿ ಅಂತ ಹೇಳ್ತಾ ಇಲ್ಲ, ದುಡ್ಡು ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಇಷ್ಟು ಮಾಡಲಿಲ್ಲ ಅಂತ ಕೊರಗಕ್ಕೆ ಹೋಗ್ಬೇಡಿ. ನಾನು ಹೇಳಿದ್ನಲ್ಲ, ನಾನು ಹೋಟ್ಲಲ್ಲಿ ಇದ್ದಿದ್ದು ನಾನು ನಮ್ಮಮ್ಮ ಅಂತ ಹೇಳಿ. ರಾತ್ರಿ ಹೊತ್ತು ನಮ್ಗೆ ಮಲ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ಆಯಿತಾ. ಹೋಟ್ಲ್ ಟೇಬಲ್ಗಳು ಇರ್ತಾವಲ್ಲ, ಆ 2-3 ಟೇಬಲ್ನ ಜಾಯಿನ್ ಮಾಡಿ ನಮ್ಮಮ್ಮ ಅದ್ರ ಮೇಲೆ ಮಲಗಿಸ್ತಾ ಇದ್ಲು. ಚಿಕ್ಕ ಹುಡುಗ ನಾನು. ನನಗೆ ಇನ್ನೂ ಮಲಗಬೇಕಂದ್ರೂ ನಂಗೆ ಮಲಗಕ್ಕೆ ಆಗ್ತಿರಲಿಲ್ಲ, ಬಿಕಾಸ್ ಹೋಟ್ಲ್ಗಳು ಬೆಳಗ್ಗೆ ಬೇಗ ಓಪನ್ ಆಗುತ್ತೆ. ಆ್ಯಂಡ್ ಟೇಬಲ್ಗಳನ್ನೆಲ್ಲ ನಾವು ಸಾರ್ಟ್ ಮಾಡಬೇಕು. ನಮ್ಮಮ್ಮ ಕಣ್ಣೀರಾಕಿ ನಾನು ಎಬ್ಬಿಸ್ತಾ ಇದ್ಲು. ನಮಗೊಂದು ಮನೆ ಅಂತ ಇಲ್ಲ ಗುರು, ನಮಗೊಂದು ಹಾಸಿಗೆ ಅಂತ ಇಲ್ಲ, ನೀನು ಇದ್ರ ಮೇಲೆ ಮಲಗಬೇಕು. ಅಲ್ಲಿ ಇರಲಿಲ್ಲ, ನನಗೆ ಅಮ್ಮಂಗೆ ಮನೆ ಇರಲಿಲ್ಲ. ನಾ ಹೋಟ್ಲಲ್ಲೇ ಇದ್ದಿದ್ದು. ಹೋಟ್ಲೇ ಮನೆ ನಮಗೆ. ಅಲ್ಲೇ ಮಲಗ್ತಾ ಇದ್ವಿ. ಬೆಳಗ್ಗೆ ಏಳಲೇಬೇಕು, ಎದ್ಬಿಟ್ಟು ಎಲ್ಲ ಸೆಟ್ ಮಾಡು. ಆ್ಯಂಡ್ ನಾನು ಅದು ಕಿಚನ್ ಎಲ್ಲೋ ಮೂಲೆಯಲ್ಲಿ ಹೋಗ್ಬಿಟ್ಟು ಹಿಂಗೆ ಗೋಡೆಗೆ ತಲೆ ಅಂದ್ಬಿಟ್ಟು ಮಲಗೋ ಥರ ಹಾಗೆ. ಇವಾಗ ಅದು ಬಾಡಿಗೆ ಇದ್ರೂ ಅದು ನನ್ನ ಮನೆ ಅದು, ಆಯಿತಾ. ನನಗೆ ಮನೆ ಅಂತ ಇದೆ, ಬೆಡ್ ಅಂತ ಇದೆ, ಫ್ಯಾನ್ ಇದೆ. ವಾಟ್ ಎವರ್ ಐ ವಾಂಟ್ ಐ ಕ್ಯಾನ್ ಆರ್ಡರ್ ಆ್ಯಂಡ್ ಈಟ್. ವಾಟ್ ಎವರ್ ಐ ವಾಂಟ್ ಟು ವೇರ್ ಐ ಕ್ಯಾನ್ ವೇರ್. ಆನ್ ಟಾಪ್ ಆಫ್ ಇಟ್ ಇಷ್ಟೆಲ್ಲ ಪ್ರೀತಿ, ರೆಕಗ್ನಿಷನ್ ಸಿಗ್ತಾ ಇದೆ. ಬರೀ ಮಾತಾಡಿ ಹಾಡು ಕುಣಿದಕ್ಕೆ ಒಂದು ವೃತ್ತಿ ಸಂಬಳ ಸಿಗ್ತಾ ಇದೆ ಅಂತಂದಾಗ ಏನು ಕಂಪ್ಲೇಂಟ್ ಮಾಡಲಿ ನಾನು. ಐ ಹ್ಯಾವ್ ಸೀನ್ ಅ ಲೈಫ್. ಹೋಟ್ಲಲ್ಲಿ ಮಲ್ಗೋದು, ಹೋಟ್ಲಲ್ಲಿ ಹೇಳೋದು, ಐ ಹ್ಯಾವ್ ಕ್ಲೀನ್ ಟೇಬಲ್, ನಾನು ಊಟ ಸರ್ವ್ ಮಾಡಿದ್ದೀನಿ, ಇದನ್ನು ಹೇಳ್ಕೊತಿರೋದಕ್ಕಂತೆಲ್ಲ ಎಲ್ಲ ತುಂಬ ಗೌರವದಿಂದ ಮಾಡಿದ್ದೀನಿ ಅದನ್ನೆಲ್ಲನು. ಹಂಗಿರೋ ಲೈಫು ಯಾವುದೋ ಒಂದು ಒಳ್ಳೆ ಬೈಕ್ ಹೋಯ್ತು ಅಂತಂದರೆ ಅದು ಕಣ್ಮರೆ ಆಗೋ ತನಕ ಅದು ನೋಡ್ತಾ ನಿಂತ್ಕೊಳ್ಳೋಂಥ ಒಬ್ಬ ಹುಡುಗ ಇವಾಗ ಐ ಹ್ಯಾವ್ ಮೈ ಓನ್ ಬೈಕ್ಸ್. ವಾಟ್ ಶುಡ್ ಐ ಹ್ಯಾವ್? ಇನ್ನೇನು ನಾನು ಎದ್ದಾಗ ಇದಿಲ್ಲ. ಐ ಕ್ಯಾನ್ ಈಟ್ ವಾಟ್ ಎವರ್ ಐ ವಾಂಟ್. ನನಗೆ ಅಕ್ಕ ಬಿಸಿಯಾಗಿ ಮಾಡಿ ಹಾಕ್ತಾಳೆ. ನನಗೆ ಬಿಸಿ ಇತ್ತು ಅಂದರೆ ತುಪ್ಪ ಹಾಕ್ತಾಳೆ. ಅದಕ್ಕೆ ಐ ಕ್ಯಾನ್ ಅಫೋರ್ಡ್ ತುಪ್ಪ, ಐ ಕ್ಯಾನ್ ಅಫೋರ್ಡ್ ಬಿಸಿ ಊಟ. ಐ ಕ್ಯಾನ್ ವೇರ್ ಸ್ಟೈಲಿಶ್ ಕ್ಲೋಸ್ ವಾಟ್ ಎವರ್ ಐ ವಾಂಟ್ ಟು ವೇರ್. ಅದೆಲ್ಲವೂ ನಾನು ಅಫೋರ್ಡ್ ಮಾಡೋದಕ್ಕೆ ನನ್ನ ಹತ್ರ ಇದೆ ಅಂತ ಅಂದಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಲ್ಲ. ನನ್ನ ಹಾಸಿಗೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನಾನು ಚಾಚಿದ್ರು ಕೂಡ ಐ ಸ್ಟಿಲ್ ಹ್ಯಾವ್ ಎಕ್ಸ್ಟ್ರಾ ಸ್ಪೇಸ್. ಐ ಲೈಕ್, ಇನ್ನೇನು ಚಾಚಲಿ ಗುರು, ಇನ್ನು ಉದ್ದ ಅಂತೂ ಮುಗಿತೀನಿ, ದೈಹಿಕವಾಗಿ ಬೆಳೆಯೋ ಏಜ್ ಅಂತೂ ಮುಗೀತು. ಇಷ್ಟಿದೆಯಾ ನನಗೆ ಆಗಿದ್ರೆ? ಸೊ ವೈ ಶುಡ್ ಐ ವರಿ ಅಬೌಟ್? So I don't worry about what tomorrow. It's sorted. I'm peaceful. I only worry about like ನಾಳೆ ಹೆಂಗೆ ನಗಿಸ್ಲಿ, ಇನ್ನೂ ಹೆಂಗೆ ಪ್ರೀತಿ ಗಳಿಸ್ಲಿ, ಆ್ಯಂಡ್ ಹೆಂಗೆ ನನ್ನವ್ರನ್ನ ಇನ್ನೂ ಹೆಚ್ಚು ಪ್ರೀತಿಸ್ಲಿ ಅಂತ ಹೇಳಿ ಬಿಟ್ಟರೆ ದೇರ್ ಇಸ್ ನಥಿಂಗ್ ಎಲ್ಸ್. And every day you learn something ಅಲ್ವಾ ಸರ್? Every day something new. ಆ್ಯಂಡ್ ನೀವು ಹೇಳ್ದಂಗೆ ಡೀಲ್ ದ್ಯಾಟ್ ಡೇ. ಆ ದಿನ ನೋಡ್ಕೋ ಗುರು. ಒಬ್ರಿಗೆ ನೀನೇನು ಲೋಕ ಕಲ್ಯಾಣ ಮಾಡಬೇಕಾಗಿಲ್ಲ, ಯಾರಿಗೋ ಒಬ್ರಿಗೆ ನಿನ್ನ ದುಡ್ಡು ನಗ್ಸು. ಮೇಕ್ ದಮ್ ಫೀಲ್ ಲೈಟ್. ಟೆಲ್ ದಮ್ ಯು ಲುಕಿಂಗ್ ಸೋ ಗ್ರೇಟ್ ಟುಡೇ. ಅರ್ಧ ಗಂಟೆ ಅವರು ಏನೋ ಕೊಯ್ಯ ತಲೆಯಲ್ಲಿ ನಡೀತಿದ್ದೋ ಅದನ್ನ ಮರೆತು ಬಿಡ್ತಾರೆ. ಹೇ ನೈಸ್ ಡ್ರೆಸ್ ಮಚಾ, ಯು ಲುಕಿಂಗ್ ನೈಸ್ ಟುಡೇ. ಸಾಕು, ಡೂ ದ್ಯಾಟ್. ನೀನು ಹೋಗ್ಬಿಟ್ಟು ಅವ್ನ ಎಜುಕೇಷನ್ ಲೋನ್ ಕ್ಲಿಯರ್ ಮಾಡಬೇಕಾಗಿಲ್ಲ, ನೀನು ಹೋಗ್ಬಿಟ್ಟು ಅವ್ನಿಗೆ ಜೀವನ ಉದ್ಧಾರ ಮಾಡಬೇಕಾಗಿಲ್ಲ. ಮೇಕ್ ಹಿಮ್ ಫೀಲ್ ಬೆಟರ್. ರೆಕಗ್ನೈಸ್ ಹಿಸ್ ವರ್ಕ್. ಸಾಕು. ಅವ್ನ ಫೈಟ್ ಅವ್ನು ನೋಡ್ಕೊತಾನೆ. ಒಳ್ಳೆ ಕೆಲಸ ಮಚಾ, ಚೆನ್ನಾಗಿ ಹಾಡಿದೆ, ನಿನ್ನ ಶೋ ನಂಗೆ ಇಷ್ಟ ಆಯಿತು. ನನ್ನ ಎಲ್ಲ ಜೂನಿಯರ್ ಆರ್ಜೆಗಳು ನಾನು ಹೇಳ್ತೀನಿ, ವೆರಿ ನೈಸ್, ನಿನ್ನ ಲಿಂಕ್ ಕೇಳಿಸ್ಕೊಂಡೆ ನಾನು, ಸಖತ್ ಮಾತಾಡಿದ್ರಿ ನೀವು. ಅವ್ರಿಗೇನೋ 100 ವರ್ಷ ಇರೋ ಎಕ್ಸ್ಪೀರಿಯನ್ಸ್ ಇರೋ ಆರ್ಜೆ ಬಂದು ಹೇಳ್ಬಿಟ್ಟು ಹಾಕೊಂಡು ಚೆನ್ನಾಗಿರೋ ಲಿಂಕ್ ಮಾಡಿದೆ ಅಂತ ಅವ್ರಿಗೆ ಏನು ಖುಷಿ, ಒಂದು ಜೋಶ್. ಇವಾಗ ಅವ್ರಿಗೆ ದಿಲ್ ಪುಟ್ ಮೋರ್ ಎಫರ್ಟ್ಸ್ ಟುವರ್ಡ್ಸ್ ದೇರ್ ವರ್ಕ್. ದಿಲ್ ಸ್ಟಾರ್ಟ್ ಲವಿಂಗ್ ದೆಮ್ ಸೆಲ್ಫ್. ಅದನ್ನು ಮಾಡ್ಬೋದಲ್ಲ ನಾವು. ಸೊ ದಟ್ಸ್ ಮೈ ಗೋಲ್, ಎವ್ರಿ ಡೇ ಗೋಲ್. ಒಂದು 4-5 ಮುಖದ ಮೇಲೆ ನಗು ಇರಬೇಕು. ಯಾರೋ ಕಣ್ಣಿಗೆ ಕಂಡಾಗ ಅವ್ರಿಗೇನೋ ಒಂದು ತಿಂಡಿ ಕೊಡಿಸ್ಬಿಟ್ಟು ಸುಮ್ಮನೆ
ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರಬೇಕು. ಐ ಲರ್ನ್ ಇಟ್ ಫ್ರಮ್ ಯು ಸರ್. ಐ ವಿಲ್ ಜಸ್ಟ್ ಫಾಲೋ ದಟ್. ಅದೆಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಎಲ್ಲ ನಮ್ಮ ಸ್ಟುಡಿಯೋದ ಬರುವಂಥ ನಾಯಿಗೆ ಒಂದು ಬಿಸ್ಕೆಟ್ ಹಾಕಿದಾಗ ವಿ ಫೀಲ್ ಹ್ಯಾಪಿ ಅಂದರೆ ಮನುಷ್ಯರು ಕೊಟ್ಟಾಗ ಆಬ್ವಿಯಸ್ಲಿ ಟ್ರಸ್ಟ್ ಮೀ, ಯು ವಿಲ್ ಲವ್ ಇಟ್, ಯು ವಿಲ್ ಲವ್ ಯುವರ್ ಸೆಲ್ಫ್ ಮೋರ್. ನೀವು ಅವತ್ತು ನೆಮ್ಮದಿಯಿಂದ ಮಲಗ್ತೀರಾ, ನೀವೇ ಅವತ್ತಿನ ಬಿಗ್ ಬಾಸ್. ಟ್ರಸ್ಟ್ ಮೀ, ಲೈಕ್ ಯು ಫೀಲ್ ಲೈಕ್ ಯುವರ್ ದ CM ಟೈಪ್. ಅಂದರೆ ಖುಷಿ ಗತ್ತಿರುತ್ತೆ ಒಂದು. ಸೊ ಪ್ಲೀಸ್ ಮಾಡಿ ಅದು. ಥ್ಯಾಂಕ್ ಯು ಸೊ ಮಚ್ ಸರ್. ಎಷ್ಟೊಂದು ವಿಚಾರಗಳನ್ನ ನೀವು ರಿಯಲೈಸ್ ಮಾಡಿಸಿದ್ದೀರಾ ಇವತ್ತು. ಮೈಟ್ ಬಿ ನಿಮ್ಮ ಸುತ್ತಮುತ್ತ ಇರೋ ಜನ ದೇ ಆರ್ ಲಕ್ಕಿ ಅನ್ಸುತ್ತೆ, ಬಿಕಾಸ್ ದೇ ಜಸ್ಟ್ ಬಿ ಅರೌಂಡ್ ಯು, ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯು. ಆ್ಯಂಡ್ ಲೈಫಲ್ಲಿ ಇವಾಗ ಒಂದು ಬ್ರೇಕಪ್ ಆಗಿ 2 ಬ್ರೇಕಪ್ ಆದರೆ ಮುಗೀತು ಮಚ್ಚ, ನನಗೆ ಯಾರು ಬೀಳ್ತಾರೋ, ನಂದೇ ಜೀವನ ಇಷ್ಟೇ ಅಂತ ಅನ್ಕೊಳ್ಳೋರು ನಿಮ್ಮ ಮುಂದೆ ಒಂದು ಡೆಫಿನೆಟ್ಲಿ ದೇ ಜಸ್ಟ್ ಬಿಕಮ್ ಹೀರೋ. ಇನ್ನೂ ಜೀವನ ಇದೆ, ಇನ್ನೂ ಇದೆ. ಯಾರೋ ಒಬ್ಬರು ಬಿಟ್ಟು ಹೋದ್ರು ಅದೇ ತಕ್ಷಣ ಅಲ್ಲಿಗೆ ಲೈಫ್ ಎಂಡ್ ಆಗಲ್ಲ ಅನ್ನೋದನ್ನ ಎಕ್ಸಾಕ್ಟ್ಲಿ ಅವರು ಈ ವಿಡಿಯೋ ಮುಖಾಂತರ ಅವ್ರಿಗೆ ಅರ್ಥ ಆಗುತ್ತೆ. ಯಾರು ಇಲ್ಲ ಅಂತ ನೀವು ಇಲ್ದಿರೋಂಗೆ ನಿರ್ಧಾರಗಳನ್ನ ತಗೊಳ್ಳೋದು ತಪ್ಪಾಗ್ಬಿಡುತ್ತೆ ಅಲ್ವಾ. ವಿ ಶುಡ್ ಲಿವ್. ಆ್ಯಂಡ್ ನಾವು ಸರಿಯಾಗಿದ್ದು ನಮಗೆ ಉರ್ಸ್ ಹೋಗಿರೋರ್ಗೋಸ್ಕರ ಆದರೂ ಬದುಕಬೇಕು, ಅವ್ರಿಗೆ ಉರ್ಸಕ್ಕಾದ್ರೂ ಬದುಕಬೇಕು. ನಾನು ಹೇಳಿದ್ದೆ ಇದೊಂದು ಲಾಸ್ಟ್ ಬಿಟ್ಟು ಮುಗಿಸ್ಬೇಡ ಬೇಕಿದ್ರೆ, ಜನ ಪೆಟ್ರೋಲ್ ಇದ್ದ ಹಾಗೆ, ನೀನು ಗಾಡಿ ಇದ್ದ ಹಾಗೆ. ಅವ್ರು ಉರ್ಕೊಂಡಾಗ ಮಾತ್ರ ನೀನು ಮುಂದೆ ಹೋಗಕ್ಕೆ ಸಾಧ್ಯ ಅಲ್ವಾ. ಇವಾಗ ಗಾಡಿ ಮುಂದೆ ಹೋಗ್ಬೇಕಂದ್ರೆ ಒಳಗಡೆ ಏನು ಉರಿಬೇಕು? ಪೆಟ್ರೋಲು, ಡೀಸೆಲು, ಸೀಮೆ ಎಣ್ಣೆನೋ, ಅದ್ರ ನೇಚರೇ ಉರಿಯೋದು. ಸೊ ಅದು ಉರ್ದಾಗ್ಲೇ ನೀನು ಮುಂದೆ ಹೋಗೋದು. ಸೊ ಎಷ್ಟು ಉರ್ಕೊಂತಾರೋ ನಿನಗೆ ಒಳ್ಳೇದು. ಸೊ ನಿನ್ನ ಶತ್ರುಗಳಾಗಬಹುದು, ನಿನ್ನ ಬಗ್ಗೆ ಉಲ್ಟಾ ಯೋಚನೆ ಮಾಡಿ ಉರ್ಕೊಳ್ತಾ ಇದಾರಲ್ಲ, ಅವ್ರನ್ನ ಪೆಟ್ರೋಲ್ ಅಂತ ಕನ್ಸಿಡರ್ ಮಾಡಿ. ಅವ್ರು ಎಷ್ಟು ಧಗ ಉರಿತಾರೋ ನೀನು ಅಷ್ಟು ಮುಂದೆ ಹೋಗ್ತಾ ಇರ್ತೀಯಾ. ಸೊ ಡೋಂಟ್ ವರಿ ಅಬೌಟ್. ಇದು ಹೇಳಿದಿರಾ ಸರ್ ನಾನು ಹೇಳಿದಿರಾ ಆಲ್ರೆಡಿ? ಓಕೆ, ದಟ್ಸ್ ಟ್ರೂ ಸರ್. ನಿಜ. ಹಂಗೆ ಅನ್ಕೊಂಡಾಗ ಮೈಟ್ ಬಿ ನಮ್ಮ ಲೈಫಲ್ಲಿ ಬರೋರು ಎಲ್ಲರೂ ನಮಗೆ ಪ್ಲಸ್ ಆಗ್ತಾರೆ. ಯಾರಿಂದ ಎಲ್ಲದ್ರಿಂದನೂ ಕಲಿಯೋದು. ಇದು ಸುದೀಪ್ ಸರ್ ಇಂದ ನಾನು ತುಂಬ ಕಲಿತೆ. ಸುದೀಪ್ ಸರ್ ಹೇಳ್ತಾರಲ್ಲ, ನಿಮ್ಮ ಜೊತೆಗೆ ರೇಸ್ ಮಾಡಕ್ಕೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಸ್ಪೀಡ್ನ ಕಮ್ಮಿ ಮಾಡೋರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಿಮ್ಮ ಸ್ಪೀಡ್ ಕಮ್ಮಿ ಮಾಡೋದಕ್ಕೆ ಅವ್ನು ತನ್ನ ಸ್ಪೀಡ್ ಕಮ್ಮಿ ಮಾಡ್ಕೋಬೇಕು. ಇವಾಗ ಅವನಂತೂ ಗೆಲ್ಲಲ್ಲ ಅನ್ನೋದು ಶತಸಿದ್ಧ ಆಗೋಯ್ತು. ಬಿಕಾಸ್ ಅವನು ತನ್ನ ಗೆಲುವಿನ ಕಡೆ ಗಮನ ಕೊಡ್ತಿಲ್ಲ, ನಿಮ್ಮನ್ನ ಹೆಂಗೆ ತಡಿಬೇಕು ಅಂತ ಗಮನ ಕೊಡ್ತಾ ಇದ್ದಾನೆ. ಸೊ ಯು ಡೋಂಟ್ ವರಿ ಅಬೌಟ್ ದೆಮ್. ನಿಮ್ಮ ಕಾಂಪಿಟೇಟರ್ ಯಾರು ಅಂತ ನೋಡಿ ಅವನ ಜೊತೆಗೆ ಓಡೋದಕ್ಕೆ ನಿಮ್ಗೆ ಏನು ಬೇಕೋ ಸುದೀಪ್ ಸರ್ ಹೇಳಿದ್ದನ್ನ ಐ ವಾಸ್ ಲೈಕ್ ಕರೆಕ್ಟ್ ಅಲ್ವಾ ಅದು. ಸೊ ನಮ್ಮನ್ನು ತಡೆಯೋರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಹಿ ಈಸ್ ವೇಸ್ಟಿಂಗ್ ಹಿಸ್ ಓನ್ ಟೈಮ್. ಅದು ಒಂದು ಆಟೋ ಹಿಂದೆ ನಾನು ನೋಡಿದ್ದೆ, ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ ಹೇಳಿ. ನಿಮ್ಮನ್ನು ತಡೆಯೋಕೆ ಎಲ್ಲ ಪ್ರಯತ್ನ ಪಟ್ಟು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳೋಕೆ ಶುರು ಮಾಡ್ತಾನೆ. ಟು ನಾಟ್ ವರಿ ಅಬೌಟ್ ಇಟ್. ನೀವು ಎಲ್ಲರೂ ಹೋಗ್ಬಿಟ್ಟು ನಾನು ಅಂಥವನಲ್ಲ, ನಾನು ಒಳ್ಳೆಯವನು ಅಂತ ಕೂತ್ರಿ ಅಂತ ಅಂದರೆ ನೀವು ನಿಮ್ಮದೇ ಕನಸಿಂದ ದೂರ ಉಳ್ಕೊಂಡ್ಬಿಡ್ತೀರ. ಅಂಬಾನಿ ಅವ್ರು ತುಂಬ ಚೆನ್ನಾಗಿ ಹೇಳಿದರು, ನೀವು ನಿಮ್ಮ ಗುರಿ ಕಡೆ ನಡ್ಕೊಂಡು ಹೋಗ್ತಿರುವಾಗ ರಸ್ತೆನಲ್ಲಿ ನಾಯಿ ಬೊಗಳ್ತಾ ಇದೆ ಅಂತ ಅಂದರೆ, ಯಾಕೆ ಬೊಗಳ್ತಾ ಇದೆಯಾ, ನಾನೇನು ಮಾಡಿದೆ ನಿನಗೆ ಅಂತ ಅದು ಕೂತ್ಕೊಂಡು ಸಮಯ ವ್ಯರ್ಥ ಮಾಡ್ಕೋಬಾರ್ದು. ಒಂದು ಬಿಸ್ಕೆಟ್ ತೊಗೊಂಡು ಹಾಕ್ಬಿಟ್ಟು ನಿಮ್ಮ ಗುರಿ ಕಡೆ ನಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿ. ಅದು ತಿಂತಾ ಇರುತ್ತೆ, ಅದು ನೀನು ಹೋಗ್ತಾ ಇರು. ಡೋಂಟ್ ವೇಸ್ಟ್ ಯುವರ್ ಟೈಮ್ ಬೊಗಳ್ತಾ ಇರೋ ನಾಯಿಗಳ ಜೊತೆಗೆ ಅಂತ ಹೇಳಿ ಅಂತ. ಡೋಂಟ್ ವರಿ ಅಬೌಟ್ ಇಟ್. ಯಾರು ಅಭಿಮಾನಿ ಸರ್ ನೀವು? ಯಾರು ಒಳ್ಳೆ ವಿಚಾರಗಳು ಯಾರು ಹೊಂದಿದ್ರು ಎಲ್ಲರ ಅಭಿಮಾನಿ ಅಂತ ಹೇಳ್ಬೋದು. ಸೊ ಐ ಟೇಕ್ ಥಿಂಗ್ಸ್ ಫ್ರಮ್ ಎವ್ರಿಥಿಂಗ್. ಸೊ ಅಂಡ್ ಐ ಒನ್ ಪರ್ಟಿಕ್ಯುಲರ್ ಪರ್ಸನ್. ಎಲ್ಲರೂ ಕೂಡ. ಮೈಕ್ ಟೈಸನ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ರು ಹೇಳ್ತಾರೆ ಬಾಕ್ಸಿಂಗ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಪಾಪ ಎಂತಹ ಇತಿಹಾಸ ಕಂಡ ಶ್ರೇಷ್ಠ ಬಾಕ್ಸರ್ಗಳಲ್ಲಿ ಅವರು ಕೂಡ ಒಬ್ಬ. ಅವ್ರು ಹೇಳ್ತಾರೆ, ಆ ರಿಂಗಿನ ನಡುವೆ ನಿಂತ್ಕೊಂಡು ನಾನು ಗುದ್ದಾಡ್ತಾ ಇದ್ನಲ್ಲ, ನಾನು ಅನ್ಕೊತಾ ಇದ್ದೆ ಇವನೇ ನನ್ನ ಶತ್ರು ಅಂತ. ಬಟ್ ಆ ಫೈಟ್ ಮುಗಿತಿದ್ದ ಹಾಗೆ ಅವ್ನು ತನ್ನ ಪಾಡಿಗೆ ಸುಮ್ಮನೆ ನಿಂತ್ಕೊಂಡಿದ್ದಾನೆ, ನಾನು ನನ್ನ ಪಾಡಿಗೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಬದುಕಿನಲ್ಲಿ ನನ್ನ ಜೊತೆ ನಗ್ನಗ್ತಾ ಇರೋರೇ ನಿಜವಾದ ಶತ್ರುಗಳು. ಅವ್ರು ನಗ್ತಿದ್ದಾರೆ ಅಂದ್ಬಿಟ್ಟು ನಾನು ಅವ್ರನ್ನ ಹಿತೈಷಿಗಳು ಅನ್ಕೊಂಡ್ಬಿಟ್ಟೆ, ಇವ್ನು ಗುದ್ದಕ್ಕೆ ಬರ್ತಿದ್ದಾನೆ ಅಂದ್ಬಿಟ್ಟು ಇವ್ನು ಶತ್ರು ಅನ್ಕೊಂಡ್ಬಿಟ್ಟೆ. ಬಟ್ ಇಲ್ಲ, ಅವ್ನ ಪಾತ್ರ ಅದು, ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದಾನೆ. ನಾನು ಅವ್ನು ಗೊತ್ತಿದ್ದೀನಿ, ಅವ್ನು ನನಗೆ ಗೊತ್ತಿದ್ದಾನೆ. ಆ್ಯಂಡ್ ಟೈಮ್ ಮುಗಿತಿದ್ದ ಹಾಗೆ ನಾವಿಬ್ಬರು ದೂರ ಆಗ್ತೀವಿ. ಗುದ್ದಾಡ್ತಾ ಇಲ್ಲ. ಅವನು ನನಗೆ ಒಳ್ಳೆ ಫೈಟು, ನಾನು ಒಳ್ಳೆ ಫೈಟ್ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಗೆದ್ದ, ಒಬ್ಬ ಸೋತ. ಜೊತೆಗಿರೋ ಶತ್ರುಗಳಿಂದ ಹುಷಾರಾಗಿರಿ ನೀವು ಅಂತ ಅವ್ನು ಹೇಳ್ತಾನೆ. ಸೊ ಲರ್ನ್ ಫ್ರಮ್ ಥಿಂಗ್ಸ್, ಅಬ್ಸರ್ವ್ ಮಾಡಿ, ಟೇಕ್ ಇಟ್, ಅಪ್ಲೈ ಇಟ್ ಆ್ಯಂಡ್ ಬಿ ಬೆಟರ್ ಪರ್ಸನ್ ಅಷ್ಟೇ. ದಟ್ಸ್ ಮೈ ಪ್ರಯತ್ನ ಎವ್ರಿ ಡೇ. ಸೂಪರ್ ಸರ್. ಇಷ್ಟೆಲ್ಲ ನಿಮ್ಮ ವಾಯ್ಸ್ ಎಲ್ಲ ಡೈರೆಕ್ಟಾಗಿ ಹೇಗೆ ಕೇಳಿ ನಿಮ್ಮ ಹಾಡುಗಳನ್ನ ನಾವು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಈ ಒಂದು ಹಾಡಾದರೂ ಹಾಡಿಸ್ಬೇಕು ಸರ್. ಆ ಜಸ್ಟ್ ಸೀನ್ ನೀವು ಅಪ್ಪು ಸರ್ದು ಒಂದು ಹಾಡು ಹಾಡಿದ್ದೀರಾ, ವಿಚ್ ಇಸ್ ದಟ್ ನೀವು ಒಂದು ಮ್ಯೂಸಿಕ್ ಪ್ಲೇ ಮಾಡಿ ಹಾಡಿದ್ದೀರಾ, ಅಪ್ಪು ಸರ್ ಹಾಡೇ ಅದು. ಅವ್ರಿಗೋಸ್ಕರ ಬರ್ದಿದ್ದ ಹಾಡ? ಅವ್ರಿಗೋಸ್ಕರ ಬರ್ದಿದ್ದ ಹಾಡು ಒಂದಿದೆ, ಆಮೇಲೆ ಅವ್ರದ್ದೇ ಹಾಡು ಒಂದಿದೆ. ಸೊ ಅಪ್ಪು ಸರ್ ನೀವು ಒಂದು ಸಾಂಗ್ ನೀವು ಹೇಳಿ, ನಿಮಗೆ ಯಾವ ಹಾಡು ಕೇಳಕ್ಕೆ ಇಷ್ಟ? ಅಲ್ಲಿ ಸಿಂಗ್, ನನಗೆ ಲಿರಿಕ್ಸ್ ಓಪನ್ ಮಾಡಿ ಅಲ್ಲಿ ಸಿಂಗ್ ದಟ್ ಸಾಂಗ್. ಸರ್ ಅದು ನಿನ್ನಿಂದಲೇ ಮೂವಿದು, ನೀವು ವಿಡಿಯೋ ಹಾಕ್ಬಿಟ್ಟು ಪ್ಲೇ ಮಾಡ್ತೀರಾ ಅಲ್ವಾ? ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು, ಹೂ ಅರಳುವ ಸದ್ದನು
ನಿನ್ನ ನಗೆಯಲ್ಲಿ ಕೇಳಬಲ್ಲೆ ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ ನಾನೇನೆ ಅಂದರೂನು ನನಗಿಂತ ಚೂಟಿ ನೀನು ತುಟಿಯಲ್ಲಿಯೇ ಮುಚ್ಚಿಟ್ಟುಕೋ ಮುತ್ತೊಂದನು ಕದಿಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಓ ಮೆಸ್ಮರೈಸಿಂಗ್ ವಾಯ್ಸ್ ಸರ್. ನಂಗೆ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಐ ವಾಸ್ ಲಿಟಲ್ ನರ್ವಸ್ ಬಟ್ ಇಲ್ಲ ಇಲ್ಲಿ ಕೂತು ಕೇಳಿಸ್ಕೊಂಡಾಗ ಲೈಕ್ ಸೂಪರ್ ಸರ್. ನೀವು ಅಂದರೆ ನೀವು ಯೋರ್ ಗರ್ಲ್ ಫ್ರೆಂಡ್ ಇಸ್ ವೆರಿ ಲಕ್ಕಿ ಫಾರ್ ನಾವು ಅನ್ಸುತ್ತೆ. ಇಲ್ಲ, ಅವಳು ಚೆನ್ನಾಗಿ ಹಾಡ್ತಾಳೆ. ನಾನು ಅವಳು ಸೇರ್ಕೊಂಡು ಸ್ವಲ್ಪ ಹಾಡ್ತಿರ್ತೀವಿ. ಅಂಡ್ ನಾನು ಹೇಳೋದೊಳಗೆ ನೀನು ನನಗಿಂತ ಚೆನ್ನಾಗಿ ಹಾಡ್ತೀವಿ ಅಂಡ್ ಅವಳು ನನಗೆ ಹೇಳ್ತಾಳೆ ಇಲ್ಲ ನೀನು ನನಗಿಂತ ಚೆನ್ನಾಗಿ ಹಾಡ್ತೀವಿ ಅಂತ. ಸೊ ಅದು ಲೈಕ್ ಮ್ಯೂಸಿಕ್ ಇಸ್ ಅ ಥೆರಪಿ. ನೀವೇ ಹಾಡ್ಕೊಂಡು ಹೋಗ್ತಾ ಇರ್ಬೋದು ಬಟ್ ನಿಮ್ಮ ವಾಯ್ಸ್ ನಿಮಗೆ ಗೊತ್ತಾಗಲ್ಲ. ವಿ ಫೀಲ್ ಸೋ ಹ್ಯಾಪಿ ಲಿಸನಿಂಗ್ ಟು ಯುವರ್ ವಾಯ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗಂತೂ ಸಿಕ್ಕಾಪಟ್ಟೆ ನಿಮ್ಮಿಂದ ಕಲಿತೆ ಇವತ್ತಿನ ದಿನ. ಆ್ಯಂಡ್ ಗುರು ಸರ್ನ ಒಂದು ಇಂಟರ್ವ್ಯೂ ಮಾಡಬೇಕು ಅನ್ನೋದು ಇಟ್ ವಾಸ್ ಇಯರ್ಸ್ ಡ್ರೀಮ್. ಆ್ಯಂಡ್ ಐ ಸರ್ ಹ್ಯಾಸ್ ಅ ಫ್ಯಾನ್ ನಾನು ನಿಮಗೆ ಕಾಲ್ ಮಾಡಿ ಮಾತಾಡಿಸ್ಬೇಕು ಅಂತ ಐ ಜಸ್ಟ್ ಟ್ರೈಡ್. ಆ್ಯಂಡ್ ಬೀಯಿಂಗ್ ಹಿಯರ್ ಇವತ್ತು ನಿಮ್ಮೊಟ್ಟಿಗೆ ಮಾತಾಡಿ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯು ಆರ್ ಜಸ್ಟ್ ಅ ಪಾಸಿಟಿವ್ ವೈಬ್. ಆ್ಯಂಡ್ ಯಾರೇ ಲೈಫಲ್ಲಿ ಎಂಥ ಒಂದು ಸಂಕಷ್ಟ ಏನೇ ಸಮಸ್ಯೆ ಇದ್ರೂ ಇದು ಏನೂ ಅಲ್ಲ ಅಂತ ನೀವು ಆರಾಮಾಗಿ ಹೇಳೋದು. ನೀವೇನು ಹೇಳ್ತೀರಾ ಸರ್ ಇವತ್ತಿನ ಟೀನೇಜರ್ಸ್ಗೆ, ಇವತ್ತಿನ ಜನಕ್ಕೆ, ನಿಮ್ಮನ್ನ ಪ್ರೀತಿಸುವಂಥ ಜನಕ್ಕೆ ನಿಮ್ಮ ಮಾತು? ಅಪ್ಪು ಸರ್ದು ಒಂದು ಹಾಡಿನ ಲೈನನ್ನು ಹೇಳ್ಬಿಟ್ಟು ಇದು ಮಾಡ್ತೀನಿ, ಸ್ಪೆಷಲಿ ಟೀನೇಜರ್ಸ್ಗೆ. ಯಾಕಂತಂದರೆ ಸದ್ಯದ ವಾತಾವರಣದಲ್ಲಿ ನಿಮ್ಮಲ್ಲಾಗುವಂಥ ಏರಿಳಿತ ಸಹಜ. ಬಿಕಾಸ್ ವಿ ಆರ್ ಎಕ್ಸ್ಪೋಸ್ ಟು ಸರ್ಟನ್ ಥಿಂಗ್ಸ್. ಆಯಿತಾ, ನಮ್ಮ ಒಂದು ಏಜು, ನಮ್ಮ ಒಂದು ಇತಿಮಿತಿಗೂ ಮೀರಿರುವಂತಹ ವಿಷಯಗಳು ನಿಮ್ಮ ಗಮನಕ್ಕೆ ಇವಾಗ ಬರ್ತಾ ಇದೆ. ಅದನ್ನ ತಡೆಯೋಕ್ಕೆ ಆಗಲ್ಲ, ಅದು ಬಂದೇ ಬರುತ್ತೆ. ಸೊ ಅದು ಬಂದಾಗ ನಿಮ್ಮ ವಿಚಾರಗಳಲ್ಲಿ ಏರಿಳಿತ ಆಗುತ್ತೆ, ನಿಮ್ಮ ವರ್ತನೆಯಲ್ಲಿ ಏರಿಳಿತ ಆಗುತ್ತೆ, ಕೆಲವೊಂದು ಬೇಡವಾಗಿರೋ ನಿರ್ಧಾರಗಳ ಕಡೆಗೆ ಮನಸ್ಸು ವಾಲಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅಪ್ಪು ಸರ್ ಹೇಳಿದ್ದೀನಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಎಕ್ಸಾಮಲ್ಲಿ ಫೇಲ್ ಆದರೂ ಪರವಾಗಿಲ್ಲ, ಬದುಕಲ್ಲಿ ಪಾಸ್ ಆಗಬೇಕು ಅಂತ ಹೇಳಿ ಅಪ್ಪು ಸರ್ ಹೇಳಿರುವಂತಹದ್ದು ಅಲ್ವಾ, ಅದೊಂದು. ಆಮೇಲೆ ಯಾವ ರೀತಿ ನಾವು ಬದುಕಬೇಕು ಅಂತ ಅಂದರೆ ಅವ್ರು ಹೇಳ್ತಾರೆ, ಲೈಕ್ ಹೆಸರು ಉಸಿರು ಹೋದ ಮೇಲೂ ಇರುವ ಹಾಗೆ ನಾವು ಬದುಕಬೇಕು ಅಂತ. ಸೊ ಏನೋ ಆಯಿತು ಅಂತ ಉಸಿರನ್ನ ಕಳ್ಕೊಳ್ಳೋದು ಜೀವನ ಅಲ್ಲ. ನಮ್ಮ ಹೆಸರು ನಮ್ಮ ಉಸಿರು ನಿಂತ ಮೇಲೂ ಇರಬೇಕು. ಅದಕ್ಕೆ ನಾವು ಬದುಕಬೇಕು, ಅದಕ್ಕೆ ನಾವೇನೋ ಸಾಧಿಸಬೇಕು. ಸಾಧನೆಗೆ ನೀವು ಇಷ್ಟೇ ದುಡ್ಡು ಮಾಡಿದ್ರೆ ಸಾಧನೆ, ಇಲ್ಲ PM ಅಥವಾ ರಾಷ್ಟ್ರಪತಿ ಆದ್ರೇ ಸಾಧನೆ, ಅಥವಾ ಪದ್ಮಭೂಷಣ ಕೊಟ್ಟರೆ ಸಾಧನೆ ಅಂತ ಅಲ್ಲ. ನಿಮ್ಮ ಅಪ್ಪ ಅಮ್ಮನ ಮನಸ್ಸನ್ನ ಗೆಲ್ಲೋದು ಕೂಡ ಒಂದು ಸಾಧನೆ, ಅವ್ರಿಗೊಂದು ನೆಮ್ಮದಿ ಕೊಡೋದು ಕೂಡ ಒಂದು ಸಾಧನೆ. ಓ ನನ್ನ ಮಗ ದಾರಿ ಹಿಡಿದ ಗುರು, ಓ ನನ್ನ ಮಗಳು ನೆಮ್ಮದಿಯಿಂದ ಇದ್ದಾಳೆ, ಅದೇ ಒಂದು ಸಾಧನೆ. ಸೊ ನಿಮ್ಮ ಬದುಕು, ನಿಮ್ಮ ಒಂದು ಕಥೆ ಬೇರೆ ಬೇರೆ ಇರುತ್ತೆ. ನಿಮ್ಮ ಕಥೆಯಲ್ಲಿ ಇಂಪಾರ್ಟೆಂಟ್ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಬದುಕಿ, ನೆಮ್ಮದಿಯಿಂದ ಬದುಕಿ. ಲಿವ್ ಫಾರ್ ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್. ಯಾವುದೇ ದುಡುಕಿ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ಲು, ಆತ್ಮಹತ್ಯೆ ಅಥವಾ ನಮಗೆ ನಾವೇ ತೊಂದರೆ ಮಾಡ್ಕೊಳ್ಳೋ ಎನ್ನುವಂತಹದ್ದು ಒಂದು ಶಾಶ್ವತ ಪರಿಹಾರ ಟೆಂಪ್ರರಿ ಪ್ರಾಬ್ಲಮ್ಗಳಿಗೆ ಅಂತ ಹೇಳಿ. ಸೊ ಟೆಂಪ್ರರಿ ಇಶ್ಯೂಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಬೇಕಾಗೇ ಇಲ್ಲ ಅಲ್ವಾ. ಅದು ಇವತ್ತಿರೋದು ನಾಳೆ ಹೋಗುವಂತಹದ್ದು. ಸೊ ಪ್ರೀತಿಯಲ್ಲಿ ಫೇಲ್ ಆಯಿತು, ಎಕ್ಸಾಮಲ್ಲಿ ಫೇಲ್ ಆಯಿತು ಅಂತ ದಯವಿಟ್ಟು ನಿಮಗೆ ನೀವೇ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ನೋ ಪಾಯಿಂಟ್. ಸ್ವಲ್ಪ ಸಮಯ ಕೊಡಿ, ಸಮಯ ಎಲ್ಲವನ್ನು ನೋಡ್ಕೊಳ್ಳುತ್ತೆ. ಲಿವ್ ಫಾರ್ ಯೋರ್ ಸೆಲ್ಫ್, ಓನ್ಲಿ ದೆನ್ ಯು ಕ್ಯಾನ್ ಲಿವ್ ಫಾರ್ ಯೋರ್ ಪೀಪಲ್. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಸರ್. ಎಷ್ಟು ಖುಷಿ ಆಯಿತು ಸರ್. ನನಗೂ ಸಿಕ್ಕಾಪಟ್ಟೆ ನರ್ವಸ್ನೆಸ್ ಇತ್ತು, ಹೌ ಐ ವಿಲ್ ಟೇಕ್ ದಿಸ್ ಪ್ರೋಗ್ರಾಮ್ ಅಂತ. ಎಷ್ಟು ಖುಷಿ ಆಯಿತು ಸರ್ ನಿಮಗೆ ಇವತ್ತು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ರಮ್ಯಾ ಅವ್ರಿಗೆ ನಾನು ಈ ಚಾನಲಲ್ಲಿ ಸಾರಿ ಹೇಳ್ತೀನಿ. ಅವ್ರು ತುಂಬ ಸಮಯದಿಂದ ಫಾಲೋ ಅಪ್ ಮಾಡ್ತಾನೆ ಇದ್ರು. ನಾನು ಮುಂದಿನ ವಾರ ಹೇಳ್ತಾನೆ ಇದ್ದೆ. ಬಟ್ ಅವರ ಒಂದು ಡೆಡಿಕೇಶನ್ನ ಮೆಚ್ಚಬೇಕು. ಅವ್ರು ಬಿಡಲಿಲ್ಲ. ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಎಷ್ಟೋ ಕೇಳೋದು ಇವನಿಗಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಿದ್ದೇನು. ಬಟ್ ಮತ್ತೆ ಅವರು ನನಗೆ ಮೆಸೇಜ್ ಮಾಡಿದಾಗ ನನಗೆ ಅನ್ನಿಸ್ತು, ಲೈಕ್ ಆ ಹುಡುಗಿ ಎಷ್ಟು ಕರೀತಾ ಇದ್ದಾಳೆ, ಹೋಗೋಣ. ಸೊ ಇವತ್ತಿನ ದಿನ ಫಿಕ್ಸ್ ಮಾಡ್ಕೊಂಡ್ವಿ ನಾವು. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಯಾವತ್ತೂ ಹಂಚ್ಕೊಳ್ಳದಿರೋ ಕೆಲವು ಅಂಶಗಳನ್ನ ಹಂಚ್ಕೊಂಡಿದ್ದೀನಿ, ಆಲ್ರೆಡಿ ಹಂಚ್ಕೊಂಡಿರೋದನ್ನು ಹಂಚ್ಕೊಂಡಿದ್ದೀನಿ. ಹೀಗೆ ಮುಕ್ತವಾಗಿ ಮಾತಾಡೋದಕ್ಕೆ ನನಗಿಲ್ಲಿ ಸಾಧ್ಯವಾಗಿದ್ದು, ಯು ಗೇವ್ ದಟ್ ಕಂಫರ್ಟ್ ಟು ಮೀ. ಆ್ಯಂಡ್ ನಿಮ್ಮ ಪ್ರಶ್ನೆಗಳು ಚೆನ್ನಾಗಿತ್ತು. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಮತ್ತೆ ಏನಾದರೂ ಇದ್ರೆ ಕರೀರಿ. ಮತ್ತೆ ನಾನು ಆಟ ಆಡ್ಸಲ್ಲ, ಲೈಕ್ ಮುಂದಿನ ವಾರ ಅಂತ ಐ ವಿಲ್ ಕಮ್. ಇಲ್ಲ ಸರ್, ಆಸ್ ಅ ಫ್ಯಾನ್ ನಾನು ಫಾಲೋ ಅಪ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ಐ ಲವ್ಡ್ ಇಟ್. ಈ ಹಾಡು ಸರ್, ಈ ಹಾಡು ಹಾಡಿದ್ದೀರಾ ನೀವು ನೀನು ಇರುವಾಗ? ಅದ್ರಲ್ಲಿ ಹುಡುಗನ ಸಾಲುಗಳಿದೆಯಾ? ಅಲ್ಲಿ ಸಿಂಗ್ ಫಾರ್ ಯು. ಇದೇ ಹಾಡೆ ಸರ್. ನೀನು ಇರುವಾಗ
ಓಕೆ. ಸೊ ಈ ಹಾಡು ರಮ್ಯ ಅವರೇ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ನಿನ್ನ ಮಾತಿಗೆ ಕಾದಿರುವೆ ದಿನವೆಲ್ಲ, ಒಂದು ಗೆರೆ ಹಾಕು ಕನಸಲ್ಲೂ ದಾಟಲ್ಲ, ಎಲ್ಲಕ್ಕಿಂತ ಮೇಲಾಗಿ ನಿನ್ನಲ್ಲಿರುವೆ ಹಾಯಾಗಿ, ಬಾಳಲಾರೆ ಬೇರಾಗಿ, ನಿನ್ನಿಂದಲೇ ಕಲಿತೆ ಪ್ರೀತಿಯ, ನೀನೇ ನನ್ನ ಎಲ್ಲ ಆಶಯ, ನಿನ್ನಿಂದಲೇ ಕಲಿತೆ ಪ್ರೀತಿಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಪಾಡ್ಕಾಸ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಗುರು ಸರ್ ಮಾರ್ನಿಂಗ್ ನಿಮ್ಮೆಲ್ಲರ ಜೊತೆ ಶುರು ಆಗ್ತಿತ್ತು, ಬಟ್ ಇವತ್ತಿನ ಅವ್ರ ಮಾರ್ನಿಂಗ್ ನಮ್ಮ ಪಾಡ್ಕಾಸ್ಟ್ ಬಿಯಾಂಡ್ ಲಿಮಿಟ್ಸಲ್ಲಿ ಶುರು ಆಗಿದೆ. ದಯವಿಟ್ಟು ಈ ಪಾಡ್ಕಾಸ್ಟ್ನ ನೋಡಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಆ್ಯಂಡ್ ಒಂದಷ್ಟು ಎಮೋಷನ್ಸ್ನ, ಒಂದಷ್ಟು ಪ್ರೀತಿನ ಆ್ಯಂಡ್ ಅವರ ಲೈಫ್ ಜರ್ನಿನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್. ಸರ್ ನಿಮ್ಮ ಒಂದು ಥ್ಯಾಂಕ್ ಯು. ಪ್ಲೀಸ್ ವಾಚ್ ದಿಸ್ ಚಾನಲ್. ಯಾಕೆ ನಾನು ಬಂದಿದ್ದೀನಿ ಅಂತಲ್ಲ, ಬರೋಕ್ಕೂ ಮುಂಚೆನೇ ಅವ್ರು ಹೇಳಿದ್ದು ಬರೀ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡೋದು ಅಷ್ಟೇ ಅಲ್ಲದೆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ತೋರಿಸೋ ಪ್ರಯತ್ನ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳಿ. ಸೊ ಇಲ್ಲಿ ಬಂದು ಕೂತಿರುವಂತಹ ವ್ಯಕ್ತಿಗಳ ಪರಿಚಯ ನಿಮಗೆ ಇರಬಹುದು, ಇರದೇ ಇರಬಹುದು, ಬಟ್ ಅದು ಯಾವ ತರಹದ ಪರಿಚಯ ಇರುತ್ತೆ ಅಂತಂದರೆ ನಾವು ಏನು ತೋರಿಸ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಪರಿಚಯ ಮಾತ್ರ ನಿಮಗೆ ಇರುತ್ತೆ. ಲೈಕ್ ನನ್ನ ಅಪ್ಪಾಜಿ ಅಭಿಮಾನಿ, ನಾನೊಬ್ಬ ರೇಡಿಯೋದಲ್ಲಿ ಮಾತಾಡೋ RJ, ನಾನು ಹಾಡ್ತೀನಿ, ಕುಣಿತೀನಿ, ಅದು ಮಾತ್ರ ಮೋಟಿವೇಟ್ ಮಾಡ್ತೀನಿ ಅಂತ. ಬಟ್ ನನ್ನ ತಾಯಿಯನ್ನು ನಾನು ಎಷ್ಟು ಪ್ರೀತಿಸ್ತೀನಿ, ಆ ಒಂದು ಬಾಂಡ್ ಹೇಗಿದೆ, ನಾನು ಫ್ರೀ ಸಮಯದಲ್ಲಿ ಏನು ಮಾಡ್ತೀನಿ, ನನ್ನ ವ್ಯಕ್ತಿತ್ವ ಏನಿದೆ, ಇದೆಲ್ಲ ನಿಮಗೆ ಇವತ್ತು ಗೊತ್ತಾಗ್ತಿದೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಪ್ಲಾಟ್ಫಾರ್ಮ್. ಸೊ ಈ ಪ್ಲಾಟ್ಫಾರ್ಮ್ನಲ್ಲಿ ನಡೆಯುವಂತಹದ್ದೇ ಅದು ಬಿಯಾಂಡ್ ಲಿಮಿಟ್ಸ್ ಅಂತ ಕರೀತಾ ಇದ್ದಾರೆ ಅವರು. ಸೊ ಒಬ್ಬ ವ್ಯಕ್ತಿಯ ಪರಿಚಯವೂ ಕೂಡ ಬಿಯಾಂಡ್ ಲಿಮಿಟ್ಸ್ ನಿಮಗೆ ಆಗುತ್ತೆ. ಇಷ್ಟವಾದಂಥ ವ್ಯಕ್ತಿಯನ್ನು ಹೆಚ್ಚಾಗಿ ಇನ್ನೂ ಹತ್ತಿರದಿಂದ ತಿಳ್ಕೊಳ್ಳುವಂತಹ ಅವಕಾಶ ನಮಗೆ ಸಿಗುತ್ತೆ. ಆ್ಯಂಡ್ ಯಾರೋ ಮೋಟಿವೇಟ್ ಆಗಬಹುದೇನೋ, ಒಂದು ಚಿಕ್ಕ ಬದಲಾವಣೆ ತೊಗೊಂಡು ಬರಬಹುದೇನೋ. ಸೊ ಆ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಕೀಪ್ ವಾಚಿಂಗ್ ದಿಸ್ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ ನನಗೂ ಕೂಡ, ರಮ್ಯಾಗೂ ಕೂಡ, ಆ್ಯಂಡ್ ಈ ಚಾನಲ್ಗೂ ಕೂಡ. God bless you guys. Thanks a lot.